ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಮಹಾಶಿವರಾತ್ರಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರ ಆಸೆ ಕನಸುಗಳು ಈಡೇರಲಿ, ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಈ ವರ್ಷ ನಾವು ಅಂದ್ಕೊಂಡಿರೋ ಅಂಥ ಕನಸು ನನಸಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ. ನಾವು ಪಟ್ಟ ಪರಿಶ್ರಮಕ್ಕೆ ಈ ವರ್ಷ ಫಲ ಸಿಗಲಿ, ನಮಗೂ ಒಳ್ಳೇದು ಮಾಡಲಿ, ನಮ್ಮ ಫ್ಯೂಚರಲ್ಲಿ ಅಂದ್ಕೊಂಡಿರೋದೆಲ್ಲ ನೆರವೇರೋ ಹಾಗೆ ಮಾಡಲಿ, ಅದಕ್ಕೆ ಶಕ್ತಿ ಕೊಡಲಿ ದೇವರು, ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೆ 5 o'clock ಎದ್ದು ಪೂಜೆ ಎಲ್ಲ ಮಾಡಿ, ಸೊ ನಾನು ಸ್ಯಾರಿ ಹಾಕ್ಕೊಂಡಿದ್ದೆ ಪೂಜೆ ಮಾಡಬೇಕಾದ್ರೆ. ಅದು ರೀಲ್ಸ್ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ಯಾರು ನೋಡಿಲ್ಲ ಹೋಗ್ಬಿಟ್ಟು ನೋಡಿ. ಸೊ ನಾನು ಸ್ಯಾರಿ ಎಲ್ಲ ಚೇಂಜ್ ಮಾಡಿ ಡ್ರೆಸ್ ಹಾಕ್ಕೊಂಡು ಇವಾಗ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಆಸೆ ಕನಸುಗಳೆಲ್ಲ ಈಡೇರಲಿ ಅಂತ ನಾನು ಸ್ಟ್ರಾಂಗಾಗಿ ಬೇಡ್ಕೊಳ್ಳೋಣ ಅಂತ ನಾವು ಶಿವನ್ ಟೆಂಪಲಿಗೆ ಹೋಗ್ತಿದ್ದೀವಿ. ಆ ಟೆಂಪಲ್ ತುಂಬ ವಿಶೇಷ. ಅದರ ವಿಶೇಷ ಏನು ಅಂತ ನಾನು ಇವಾಗ ವಿಡಿಯೋದಲ್ಲಿ ಹೋಗ್ತಾ ನಿಮಗೆ ತೋರಿಸ್ತೀನಿ. ಮಾರ್ನಿಂಗ್ ನೇಚರ್ ಮಧ್ಯ ಈ ಥರ ಟ್ರಾವೆಲ್ ಮಾಡ್ತಿದ್ರೆ ಏನೋ ಒಂಥರ ಫೀಲ್ ಚೆನ್ನಾಗಿರುತ್ತಲ್ವ. ಆ ಪಕ್ಷಿಗಳ ಕೂಗು, ಆ ನೇಚರ್ ಏನೋ ಒಂಥರ ಪೀಸ್ ಆಗಿರುತ್ತೆ ಮೈಂಡು ಮಾರ್ನಿಂಗ್ ಟ್ರಾವೆಲ್ ಮಾಡೋದ್ರಿಂದ. ಇವಾಗ ಬಿಸಿಲಿರೋದ್ರಿಂದ ಈ ಥರ ಎಲ್ಲ ಗಿಡ ಮರಗಳೆಲ್ಲ ಈ ಥರ ಆಗಿದೆ. ಆ್ಯಂಡ್ ಮಳೆಗಾಲದಲ್ಲಿ ಬಂದರೆ ಈ ಪ್ಲೇಸ್ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ, ಫುಲ್ಲು ಗ್ರೀನರಿ ಆಗಿರುತ್ತೆ. ಇದೇ ಟೆಂಪಲ್ದು ಎಂಟರೆನ್ಸು. ಬನ್ನಿ ಇವಾಗ ಊರೊಳಗಡೆ ಹೋಗೋಣ. ಇನ್ನೂ ಬ್ಯೂಟಿ ಚೆನ್ನಾಗಿರುತ್ತೆ. ಹಳ್ಳಿ ಒಳಗಡೆ ಇರೋದು ಇದು ಟೆಂಪಲ್ಲು. ಬನ್ನಿ ಹೇಗಿದೆ ನೇಚರ್ ಆ್ಯಂಡ್ ಹಳ್ಳಿ ಹೇಗಿದೆ ಅಂತ ನಾವು ಎಂಜಾಯ್ ಮಾಡಿಕೊಂಡು ನೋಡ್ಕೊಂಡು ಹೋಗೋಣ. ಈ ಪ್ಲೇಸ್ ಬಂದು ನಮ್ಮ ಹಾಸನಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಆ್ಯಂಡ್ ವಿಲೇಜ್ ಮಧ್ಯ ಇರೋ ಅಂಥ ಪ್ಲೇಸ್ ಇದು. ಜಾಸ್ತಿ ಜನ ಏನು ಬರಲ್ಲ ಈ ಟೆಂಪಲಿಗೆ. ಅಂದರೆ ಇಲ್ಲಿ ಜಾತ್ರೆ ನಡೆಯುತ್ತೆ, ಆ ಟೈಮಲ್ಲಿ ಮಾತ್ರ ಬರ್ತಾರೆ. ಶಿವರಾತ್ರಿ ದಿನ ಜಾತ್ರೆ ಇರುತ್ತೆ. ನಾವು ಇವತ್ತು ಮಾರ್ನಿಂಗ್ ಬೇಗನೆ ಹೋಗ್ತಿದ್ದೀವಿ. ರಶ್ ಇರಲ್ಲ ಅಷ್ಟು ಅನ್ಕೊತೀವಿ, ಯಾಕಂದರೆ ರಶ್ ಇರ್ತಾರೆ ಅಂತಲೇ ನಾವು ಮಾರ್ನಿಂಗ್ ಬೇಗನೆ ರೆಡಿಯಾಗಿ ಹೊರಟು ಬಂದ್ವಿ. ಫೈನಲಿ ಟೆಂಪಲ್ ಹತ್ರ ಬಂದ್ವಿ. ಈ ದೇವಸ್ಥಾನ ಒಂದು ನಿಸರ್ಗಮಯ ಸನ್ನಿವೇಶ ಆ್ಯಂಡ್ ಒಂದು ಸ್ಟೋರಿ ಕೂಡ ಇದೆ ಈ ಟೆಂಪಲಿಂದ. ಆ ಸ್ಟೋರಿ ನಾನು ಕೂಡ ನಿಮಗೆ ಹೇಳ್ತೀನಿ ಇವಾಗ. ಇಲ್ಲಿನ ಸುತ್ತಮುತ್ತಲಿನ ಗ್ರಾಮದವ್ರು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಮಳೆ ಬರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಈ ಟೆಂಪಲಲ್ಲಿ. ಸೊ ಆ ಕಾರಣಕ್ಕಾಗಿ ಈ ಜಾಗವನ್ನು ಮಳೆ ಮಲ್ಲೇಶ್ವರ ದೇವಸ್ಥಾನ ಎಂದು ಸ್ಥಾಪಿಸಿದರು. ಈ ದೇವರಿಗೆ ಮೊಸರನ್ನ ಪ್ರೀತಿ ಪಾತ್ರವಾಗಿದ್ದು ಸುತ್ತಮುತ್ತಲಿನ ಭಕ್ತಾದಿಗಳು ಬಂದು ಈ ದೇವರಿಗೆ ಮೊಸರನ್ನ ಎಡೆ ಸಲ್ಲಿಸಿ ಹೋಗ್ತಾರೆ. ಇಲ್ಲಿ ಮತ್ತೊಂದು ವಿಶೇಷ ಅಂದರೆ ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಹೋಗುವ ಸಂದರ್ಭದಲ್ಲಿ ಈ ಗುಡ್ಡದ ಮುಖಾಂತರನೇ ಸಾಗಿದ್ದು ಅನ್ನೋ ಇತಿಹಾಸ ಕೂಡ ಇದೆ. ಅವರು ಈ ಗುಡ್ಡದಲ್ಲಿ ಕೆಲ ಕಾಲ ಉಳಿದುಕೊಂಡಿದ್ರು ಅಂತ ಕೂಡ ಹೇಳಲಾಗುತ್ತೆ. ಇಲ್ಲಿ ಮತ್ತೊಂದು ಮಾಹಿತಿ ಪ್ರಕಾರ ವನವಾಸಕ್ಕೆ ಹೋಗುವ ಸಂದರ್ಭದಲ್ಲಿ ಪಾಂಡವರು ಇದೇ ಮಾರ್ಗವಾಗಿ ಹೋಗ್ತಾರೆ, ಇಲ್ಲೇ ಕೆಲ ಕಾಲ ಇರ್ತಾರೆ ಅನ್ನೋದು ಕೂಡ ಇದೆ. ಈ ಜಾಗದಲ್ಲಿ ಕುಡಿಯೋದಕ್ಕೂ ನೀರಿರೋದಿಲ್ಲ. ಆ ಸಂದರ್ಭದಲ್ಲಿ ಅರ್ಜುನ ಅಲ್ಲಿ ಬಂಡೆಯ ಮೇಲೆ ಬಾಣವನ್ನು ಬಿಡ್ತಾನೆ. ನೀವು ವಿಡಿಯೋದಲ್ಲಿ ನೋಡ್ಬೋದು, ಅರ್ಜುನನ್ ಸ್ಟ್ಯಾಚು ಇದೆ, ಅವನು ಬಿಲ್ಲು ಬಾಣ ಇಟ್ಕೊಂಡಿರೋದು. ಸೊ ಇದೇನೆ ಅದು ಸಂದರ್ಭ. ಅರ್ಜುನ ಅಲ್ಲೇ ಬಂಡೆಯ ಮೇಲೆ ಬಾಣವನ್ನು ಬಿಡ್ತಾನೆ. ಆಗ ಅಲ್ಲಿ ನೀರು ಹೊರಹೊಮ್ಮುತ್ತೆ. ಆ ನೀರನ್ನು ಸೇವಿಸಿ ಅವರು ಮುಂದೆ ಸಾಕ್ತಾರೆ. ನೋಡಿ, ಇದೇ ಜಾಗದಲ್ಲಿ ಅರ್ಜುನ ಬಾಣ ಬಿಟ್ಟಿದ್ದು. ಇಲ್ಲಿ ಯಾವಾಗಲೂ ನೀರು ಹರಿತಾ ಇರುತ್ತೆ. ಆ್ಯಂಡ್ ಮಳೆಗಾಲದಲ್ಲಂತೂ ತುಂಬಿ ಹರಿತಿರುತ್ತೆ, ಯಾವಾಗಲೂ ನೀರಿರುತ್ತೆ ಇಲ್ಲಿ.
ಈ ನೀರು ಹರಿದು ಮುಂದೆ ಒಂದು ಶಿವಲಿಂಗ ಇದೆ. ಆ ಶಿವಲಿಂಗಕ್ಕೆ ಅಭಿಷೇಕ ರೂಪದಲ್ಲಿ ಹೋಗ್ತಿರುತ್ತೆ. ನಾವು ಈ ಜಾಗಕ್ಕೆ 1 ಮಂತ್ ಬ್ಯಾಕ್ ಬಂದಿದ್ವಿ. ಆವಾಗ ಯೂಟ್ಯೂಬ್ ಚಾನಲ್ ಏನು ಕ್ರಿಯೇಟ್ ಮಾಡಿರಲಿಲ್ಲ. ಸೊ ಅದರಿಂದ ವೀಡಿಯೋಸ್ ಏನೂ ನಾವು ಮಾಡ್ಕೊಳ್ಳಿಲ್ಲ. ಜನ ಕೂಡ ಇರಲಿಲ್ಲ ಅವತ್ತು, ಕಡಿಮೆ ಇದ್ದರು. ಯಾವಾಗಲೂ ನೀರು ಹರಿತಿರುತ್ತೆ ಅಂತ ಅಲ್ಲೊಬ್ಬರು ಹೇಳಿದರು. ಆ ಥರ ಹೇಳಿದ್ರೆ ನಮಗೇನೋ ಒಂದು ಕುತೂಹಲ ಇರುತ್ತಲ್ವ, ಹೆಂಗೆ ಏನು ಅಂತ. ಫಸ್ಟೇ ನನಗೆ ಮಹಾಭಾರತ ಆ ಥರ ಪುರಾಣಗಳದ್ದು ಸ್ಟೋರೀಸ್ ಕೇಳೋಕ್ಕೆ ನನಗೆ ತುಂಬ ಇಷ್ಟ, ತುಂಬ ಇಂಟ್ರೆಸ್ಟು. ಅದಕ್ಕೆ ಏನಕ್ಕಿರ್ಬೋದು ಅಂತ ತಿಳ್ಕೊಬೇಕಿತ್ತು. ಅದಕ್ಕೆ ಅಲ್ಲಿ ಪೂಜೆ ಮಾಡ್ತಿದ್ದ ಅಂತ ಪೂಜಾರಿಗೆ ನಾವು ಏನಿದ್ರ ಸತ್ಯ ಹಿನ್ನೆಲೆ ಏನು ಅಂತ ಅವರನ್ನು ಕೇಳಿದ್ವಿ. ಆವಾಗ ಅವರು ಈ ಥರ ಮಹಾಭಾರತ ಮತ್ತು ರಾಮ ಸೀತೆ ಈ ಥರದ್ದು ಸ್ಟೋರೀಸ್ ಎಲ್ಲ ಹೇಳಿದರು. ಯಾಕೆ ಇಲ್ಲಿ ಯಾವಾಗಲೂ ನೀರಿರುತ್ತೆ ಅನ್ನೋದನ್ನು ಕೂಡ ಹೇಳಿದರು. ಅವ್ರು ಹೇಳ್ತಾಯಿದ್ರು, ನಾವು ಹಂಗೆ ಮೊಬೈಲಲ್ಲಿ ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ವಿ. ಆದರೆ ರೆಕಾರ್ಡ್ ಮಾಡ್ಕೊಂಡು ಬಂದ್ವಿ, ಆದರೆ ನಮ್ಮ ಹತ್ರ ಕ್ಲಿಪ್ಪಿಂಗ್ಸ್ ಇರಲಿಲ್ಲ ಯೂಟ್ಯೂಬ್ ಚಾನಲಿಗೆ ಸೊ ಹಾಕೋಕ್ಕೆ. ಅದರಿಂದ ಹೇಗಿದ್ದರೂ ಶಿವರಾತ್ರಿ ಹಬ್ಬದ ದಿನ ಹೋಗೋಣ, ಅಲ್ಲಿ ವಿಶೇಷ ಪೂಜೆ ಇರುತ್ತೆ, ಜಾತ್ರೆ ಇರುತ್ತಲ್ವ, ಆವಾಗ ವೀಡಿಯೋಸ್ ಮಾಡ್ಕೊಂಡು ಹೇಳಿರೋ ರೆಕಾರ್ಡನ್ನು ಇದಕ್ಕೆ ಹಾಕೋಣ ಅಂತ ನಾವು ಇವತ್ತು ಹೋಗಿದ್ದಿದ್ದು. ಈ ಜಾಗದ ಹಿನ್ನೆಲೆ ಇನ್ನೂ ತುಂಬ ಲಾಂಗ್ ಇದೆ. ನಾನು ನಿಮಗೆ ಶಾರ್ಟಾಗಿ ಹೇಳಿದ್ದೀನಿ ಆ ಜಾಗದಲ್ಲಿ ಯಾಕೆ ಯಾವಾಗಲೂ ನೀರು ಬರ್ತಿರುತ್ತೆ ಆ್ಯಂಡ್ ಅರ್ಜುನ ಯಾಕೆ ಬಾಣ ಬಿಟ್ಟ, ಇಷ್ಟನ್ನು ಮಾತ್ರ ನಾನು ಶಾರ್ಟಾಗಿ ಆಯ್ಕೆ ಮಾಡಿ ಹೇಳಿದ್ದೀನಿ. ಇದು ಇನ್ನೂ ಲಾಂಗ್ ಇದೆ ಸ್ಟೋರಿ. ಈ ಸ್ಟೋರಿಯಲ್ಲಿ ಶಿವ, ಪಾರ್ವತಿ ಎಲ್ಲ ಕೂಡ ಆ್ಯಡ್ ಆಗಿದ್ದಾರೆ. ಅದು ಇನ್ನೂ ಚೆನ್ನಾಗಿದೆ, ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ಆ ಜಾಗದಲ್ಲಿ ಇದೊಂದೇ ಫೇಮಸ್ಸು, ನೀರು ಯಾವಾಗಲೂ ಇರುತ್ತೆ ಅನ್ನೋದು. ಸೊ ಅದಕ್ಕೋಸ್ಕರ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿ ಅದನ್ನು ಹೇಳಿದ್ದೀನಿ ನಿಮಗೆ. ಆ್ಯಂಡ್ ಸುತ್ತ ವ್ಯೂ ಅಂತೂ ಸಕ್ಕತ್ತಾಗಿದೆ, ನೇಚರು ಆ್ಯಂಡ್ ಬೆಟ್ಟದ ಮೇಲ್ಗಡೆ ಇರೋದು, ಮೇಲ್ಗಡೆಯಿಂದ ಕೆಳಗಡೆ ವ್ಯೂ ಎಲ್ಲ ನೋಡೋಕ್ಕೆ ಚೆನ್ನಾಗಿದೆ. ಇದು ಮಳೆಗಾಲದಲ್ಲಿ ಬಂದರೆ ಇನ್ನೂ ಗ್ರೀನರಿಯಾಗೆ ಇನ್ನೂ ಚೆನ್ನಾಗಿರುತ್ತೆ ಪ್ಲೇಸು. ಆ್ಯಂಡ್ ಮಳೆ ಕೂಡ ಬರ್ತಿರುತ್ತಲ್ವ, ಆಗ ನೋಡೋಕ್ಕೆ ಏನೋ ಒಂಥರ ಚೆನ್ನಾಗಿರುತ್ತೆ ಈ ಜಾಗ. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಅಲ್ಲಿ ಜಾತ್ರೆ ಕೂಡ ಮಾಡ್ತಾರೆ ಆ್ಯಂಡ್ ಗ್ರ್ಯಾಂಡಾಗಿ ಪೂಜೆ ಎಲ್ಲ ಇರುತ್ತೆ ಅಲ್ಲಿ. ನಾವು ಮಾರ್ನಿಂಗ್ ಬೇಗ ಹೋಗಿದ್ದರಿಂದ ಇನ್ನೂ ಏನೂ ಮಾಡಿರಲಿಲ್ಲ, ರೆಡಿ ಮಾಡ್ಕೊತಿದ್ರು ಪೂಜೆಗೆಲ್ಲ. ನಾವು ತುಂಬ ಜನ ರಶ್ ಆಗ್ತಾರೆ ಅನ್ನೋ ಕಾರಣಕ್ಕೆ ನಾವು ಮಾರ್ನಿಂಗ್ ಬೇಗ ಹೋಗಿ ಬಂದ್ಬಿಡೋಣ ಅಂತ ಮಾರ್ನಿಂಗ್ ಬೇಗ ಹೋಗಿದ್ವಿ. ಆದರೂ ಕೂಡ ನಮಗೆ ಒಳ್ಳೆ ದರ್ಶನ ಆಯಿತು, ಪೂಜೆ ಎಲ್ಲ ಮಾಡಿದರು. ದರ್ಶನ ಮಾಡ್ಕೊಂಡು ಪ್ರಸಾದನೂ ಕೊಟ್ಟರು, ತಿನ್ಕೊಂಡು ಬಂದ್ವಿ. ಇವತ್ತು ಊಟ ಕೂಡ ಇದೆ ಅಲ್ಲಿ, ಹೋಗಿ ಹೇಗಿದೆ ಪ್ಲೇಸ್ ನೋಡಿ ನೀವು ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವೀಡಿಯೋಸ್ನ ನೋಡಿ. ಬಾಯ್ ಬಾಯ್.